ನಾನು ಹೇಳೋದನ್ನು ಸ್ವಲ್ಪ ಸೀರಿಯಸ್ಸಾಗಿ ಕೇಳ್ರಿ. ಮನೆಯಲ್ಲಿ ನಿಮ್ಮ ಗಂಡ, ನಿಮ್ಮ ಅತ್ತೆ, ನಿಮ್ಮ ಮಾವ, ನಿನ್ನ ಆದ್ಮಿ ಯಾರಾದರೂ ಜಗಳ ಮಾಡ್ಕೊಳ್ಳಿ, ಹೊಟ್ಟೆಗೆ ಮಾತ್ರ ಮೋಸ ಮಾಡಬೇಡ್ರಿ. ನೀವು ಹೊಟ್ಟೆಗೋಸ್ಕರ ತಾನೇ ಈ ಥರ ಮೊಸರು ತಿಕ್ತಾ ಇರೋದು ನಾವು. ಅವ್ರು ಏನಾರ ಜಗಳ ಮಾಡ್ಕೊಳ್ಳಿ, ನೀವು ಹೊಟ್ಟೆ ತುಂಬ ಊಟ ಮಾಡಿರಿ, ಕಣ್ಣು ತುಂಬ ನಿದ್ದೆ ಮಾಡಿರಿ, ಅಷ್ಟೇ ಕೇಳ್ಕೊಳ್ಳೋದು ನಾನು. ನಮ್ಮ ಅತ್ತೆ ನಮ್ಮ ಮಾವ ನನ್ನ ನೋಡೋಕೆ ಬಂದಾಗ ಹೇಳಿದ್ರು ಕಣ್ರಿ, ನೋಡಮ್ಮ ನೀನು ನನ್ನ ಮನೆಗೆ ಸೊಸೆಯಾಗಿ ಬಂದರೆ ಏನೂ ಚಿಂತೆ ಮಾಡಬಾರ್ದಮ್ಮ, ನಿನ್ನ ನಾನು ರಾಣಿ ಥರ ನೋಡ್ಕೊತೀನಿ, ಏನು ಮೈದ್ನೀರು ಕಾಟ ಇಲ್ಲ, ನಾದ್ನೀರು ಕಾಟ ಇಲ್ಲ, ಯಾರ್ದು ಕಾಟ ಇಲ್ಲ ಅಂತ ಹೇಳಿದ್ರು. ನಾನಂತೂ ಹಗಲು ಕನ್ಸು ಕಂಡಿದ್ದೆ ರಾಣಿ ಥರ ಇರ್ಬೋದು ಅಂತ. ಅದೇ ರಿಯಾಲಿಟಿಲಿ ಎದ್ದೋಳ 5 ಗಂಟೆಗೆ ಸಗಣಿ ನೀರು ಹಾಕು, ದನ ಚಿಕ್ಕಟ್ಟು, ಮೇವು ತಂದು ಹಾಕು, ಮೊಸರೆ ಇಕ್ಕು, ಹೊಲ್ತಕ್ಕೆ ಹೋಗು, ಮೇವು ತಗೊಂಬ, ರೊಟ್ಟಿ ಬಡಿ ತಗೊಂಡೋಗು ಹೊಲ್ತಕ್ಕೆ. ಹಿಂಗೇನ್ರಿ ಯಾರಾದರೂ ರಾಣಿ ಥರ ನೋಡ್ಕೊಳದ ಇದು? ಹೆಣ್ಮಕ್ಳು ಜೀವನ ಎಸ್ಸಿಂದ ಸ್ಟಾರ್ಟಾಗಿ ಎಸ್ಸಿಗೆ ಎಂಡಾಗುತ್ತೆ ನೋಡ್ರಿ. ಸಣ್ಣದ್ರಿಂದ ಶಾಲೆ ಕಳಿಸಿ ಬೆಳೆಸಿ ಓದಿಸಿ, ಸಂಬಂಧಿಕರು ಕರೆಸಿ, ಸಪ್ತಪದಿ ತುಣಿಸಿ, ಸಂಸಾರ ಮಾಡಿ, ಸೂರ್ಯ ಹುಟ್ಟಿದ್ರಿಂದ ಸೂರ್ಯ ಮುಳುಗೋವರೆಗೂ ಅವ್ರ ಮನೆ ಚಾಕರಿ ಮಾಡಿ, ಮುದ್ದೆ ಮಾಡಿ, ರೊಟ್ಟಿ ಬಡ್ದು ಹೊಲ್ತಕ್ಕೆ ತಗೊಂಡು ಹೋಗೋದು, ಎತ್ಕೊಂಬರೋದು, ಎಸ್ಸಿಂದ ಸ್ಟಾರ್ಟಾಗಿ ಎಸ್ಸಿಗೆ ಎಂಡಾಗುತ್ತೆ ನೋಡ್ರಿ. ಸರಿ ಇಡೆ, ಮನೆ ಹತ್ರ ಬಂದು ಮಾತಾಡ್ತೀನಿ. ನನ್ನ ಫ್ರೆಂಡು ಕಣ್ರಿ, ದಿನದ 4-5 ದೇವಸ್ಥಾನಕ್ಕೆ ಹೋಗ್ತಾಳೆ. ಯಾಕೆ ಹೋಗ್ತಾಳೆ ಗೊತ್ತಾ? ಅವಳಿಗೆ ಏನು ಮನೇಲಿ ಕೆಟ್ಟದಾಗಬಾರ್ದ್ರಿ. ಒಂದು ಮಗ ಫೇಲ್ ಆಗಬಾರ್ದು, ಮಗಳಿಗೆ ಏನಾದರೂ ಆಗ್ಬೋದು, ಗಂಡಂಗೆ ಏನಾದ್ರು ಆಗ್ಬೋದು, ಮನೇಲಿ ಏನಾದರೂ ಆಗ್ಬಾರ್ದು. ಆ ಮಾತು ಎತ್ತಿದ್ರೆ ಸಾಕು, ಅಯ್ಯೋ ಅವಳೇನೋ ಮಾಡ್ತಿದ್ದಾಳೆ, ಇವಳೇನೋ ಮಾಟ ಮಂತ್ರ ಮಾಡ್ತಾಳೆ, ಅವಳೇನೋ ಮಾಟ ಮಂತ್ರ ಮಾಡ್ತಾಳೆ, ಇವಳೇನೋ ಮಾಟ ಮಂತ್ರ ಮಾಡ್ತಿದ್ದಾಳೆ. ಅವಳ ತಲೆ ಒಳಗಡೆ ಕೊರಿಯುತ್ತೆ ರೀ, ಅದೇ ಕೊರಿಯುತ್ತೆ. ಮಾಟ ಮಂತ್ರ ಅಂದ್ರೆ ಏನಂತಾನೆ ನಮ್ಗೆ ಇಲ್ಲಿವರೆಗೂ ನಮ್ಗೆ ಅರ್ಥ ಆಗಿಲ್ಲಪ್ಪ. ಅದು ಅರ್ಥ ಆಗೋದು ಬೇಡ ಬಿಡಿ. ಯಾಕೆಂದ್ರೆ ಒಬ್ರಿಗೆ ನಾವು ಕೆಟ್ಟದ್ದು ಮಾಡಕ್ ಹೋದ್ರೆ ನಮಗೆ 4 ಜನ ಕೆಟ್ಟದ್ದು ಮಾಡ್ತಾರೆ. ಅದನ್ನ ನಾವು ತಿಳ್ಕೊಬೇಕಷ್ಟೇನೆ. ಯಾವ ಮಾಟ ಮಂತ್ರದಿಂದ ಏನ್ರಿ ಆಗುತ್ತೆ? ನಮ್ಮನ್ನ ಏನಾದ್ರು ಮಾಡೋಕ್ಕಾಗುತ್ತೆ? ಯಾರ ಕೈಲಾದ್ರೂ ಸಾಧ್ಯನೇ ಇಲ್ಲ. ಆ ಭಗವಂತ ಒಬ್ಬ ನಮ್ಮನ್ನ ಏನಾದ್ರೂ ಮಾಡ್ಬೇಕು. ಈ ಮಾಟ ಮಂತ್ರ ಅದು ಮಾಡ್ಸಿದಾರೆ, ಇದು ಮಾಡ್ಸಿದಾರೆ, ಅದನ್ನೆಲ್ಲ ನಮ್ಮ ತಲೆ ಒಳಗಡೆಯಿಂದ ಬೇಸ್ ಸಮೇತ ತೆಗೆದು ನಾವು ಆಚೆ ಹಾಕ್ದಾಗ್ಲೇ ನಾವು ಸರಿ ಹೋಗೋದು. ಇಲ್ಲಾಂದ್ರೆ ನಾವು ಸಾಯೋವರೆಗೂ ಬರೀ ಅದರಲ್ಲೇ ಇರ್ತೀವಿ. ಅವ್ರೇನೋ ಮಾಡ್ತಾರೆ, ಇವರೇನೋ ಮಾಡ್ತಿದ್ದಾರೆ, ಇವರೇನೋ ಮಾಡ್ತಿದ್ದಾರೆ, ಇವರೇನೋ ಮಾಡ್ತಿದ್ದಾರೆ. ಇಂಥ ಮಾತ್ರ ಬದಲಾಗಲ್ಲ. ಬದಲಾಗಬೇಕ್ರಿ, ಆಗಬೇಕು. ಭಗವಂತನ ಒಬ್ಬನ ನಂಬ್ರಿ ಸಾಕು. ಯಾವ ಮಾಟ ಮಂತ್ರ ಏನೂ ಮಾಡಲ್ಲ ನಮಗೆ.